ನಮಸ್ಕಾರ. ನನ್ನ ಹೆಸರು ಆಕಾಶ. ನಿಮ್ಗೆಲ್ಲರಿಗೂ ಗೊತ್ತದ ಅನ್ಕೋತೀನಿ. ನೀವೆಲ್ಲ ಥಂಬ್ನೇಲ್ದಾಗ ನೋಡೇ ಇರ್ತೀರಿ. ನಾವು ಉತ್ತರ ಕರ್ನಾಟಕ ರೈಡ್ ಹೋಗತ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡ್ರಿ. ಈ ಒಂದು ಜರ್ನಿದು ನಂದು ಎಕ್ಸಾಕ್ಟ್ಲಿ ಡೇಟ್ ಹೇಳಕ್ ಬರಲ್ಲ. ಮಿನಿಮಮ್ 3 to 4 ಮಂತ್ ಆಗ್ಬೋದು. ಯಾಕಂತಂದ್ರೆ ಸಾವಿರಾರು ಹಳ್ಳಿಗಳು ತಿರುಗಾಡ್ತೀನಿ, ಸಾವಿರಾರು ಜನರಿಗೆ ಭೇಟಿ ಆಗ್ತೀನಿ, ಸಾವಿರಾರು ಘಟನೆಗಳು ನನ್ನ ಎದುರೇ ನಡೀತಿರ್ಬೋದು. ಇಷ್ಟೆಲ್ಲ ನಡೀತದತ್ತಂದ್ರೆ ಯಾಕ ಹೆಂಗ ಯಾವಾಗ ನಡೀತದಂದ್ರೆ ಹೇಳ್ತೀನಿ ಕೇಳ್ರಿ. ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಎಲ್ಲರೂ ಏನು ತಿಳ್ಕೊಂಡ್ರತ್ತಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನರು ಹಂಬದಾರ. ನಮ್ಮ ಉತ್ತರ ಕರ್ನಾಟಕದ ಬರೀ ಕೆಟ್ಟ ಬೇಗಲು ಬೈತಾರ. ಕಟ್ಟಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಚಟ್ನಿ, ಮೊಸರ ಅಷ್ಟಕ್ಕೆ ಸೀಮಿತ ಅಂತ ತಿಳ್ಕೊಂಡು ಬಿಟ್ಟಾರ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಕಲ್ಲು ಮಣ್ಣಿನಲ್ಲೂ ಒಂದೊಂದು ಇತಿಹಾಸ ಅದ, ಒಂದೊಂದು ವಿಚಾರ ಅದ, ಒಂದೊಂದು ಘಟನೆಗಳದಾವ, ಒಂದೊಂದು ಕಥೆಗಳದಾವ. ಆದ್ರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಏನು ಮಾಡ್ತಾರಂದ್ರೆ ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾರೆ. ನಾ ಏನು ಮಾಡ್ತೀನಿ ಅಂದ್ರೆ ನಿಮ್ಮ ಹಳ್ಳಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಹಳ್ಳಿ ಜೀವನ ಎಕ್ಸ್ಪ್ಲೋರ್ ಮಾಡ್ತೀನಿ, ಹಳ್ಳಿಯವರಿಗಿರುವಂಥ ಕಲ್ಚರ್ಗಳು ಎಕ್ಸ್ಪ್ಲೋರ್ ಮಾಡ್ತೀನಿ, ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಕಲಾವಿದರನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ, ಈ ಬುಕ್ಕ ಬೇರೆ ಏನೂ ಅಲ್ಲ, ರೂಟ್ ಮ್ಯಾಪ್ ಅಂತ ಹೇಳ್ಬೋದು. ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿಗ ನಾನು ಸ್ಟಾರ್ಟಿಂಗ್ ರೈಡ್ ಉತ್ತರ ಕರ್ನಾಟಕ ಬೈಕ್ ಯಾತ್ರೆ ನಂದುಗೆ ದಿನ ಒಂದು ವಿಜಯಪುರ ಸಿಟಿಯಿಂದ ಎಲ್ಲಿ ಹೋಗ್ತೀನಿ ಅಂತಂದ್ರೆ ತೊರವಿ ಹೋಗ್ತೀನಿ. ತೊರವಿಯಿಂದ ತಿಕೋಟಾಗನ ಬಾಬಾನಗರ, ಬಿಜ್ಜರ್ಗಿ, ಕನ್ನಮಡಿ, ಆಲಿಮಟ್ಟಿ, ತಾಳಿಕೋಟಿ, ಕೊಪ್ಪಳ, ರಾಯಚೂರ, ಬಾಗಲಕೋಟೆ, ಬಳ್ಳಾರಿ, ಬೀದರ, ಕಲಬುರಗಿ ಇಷ್ಟೊಂದು ಡಿಸ್ಟಿಕ್ ತಿರುಗಾಡ್ಕತ್ತೀನಿ ಸ್ನೇಹಿತರೆ. ಆದ್ರೆ ಸಿಟಿ ಒಳಗೆ ಹೋಗಲ್ಲ, ಹಳ್ಳಿ ಟು ಹಳ್ಳಿ ಹೋಗ್ತಾ ಇರ್ತೀನಿ. ನಾ ಬರುವಂಥ ದಾರಿ ಒಳಗೆ ನಿಮ್ಮ ಹಳ್ಳಿನೂ ಏನಾದರೂ ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಅಥವಾ ನಂಗೆ ಡೈರೆಕ್ಟ್ ಮೆಸೇಜ್ ಮಾಡಿರಿ. ಈ ಒಂದು ಚಾನಲ್ದಾಗ ಎಲ್ಲ ರೀತಿಯಿಂದ ಅಪ್ಲೋಡ್ ಮಾಡ್ಬೇಕಂತ ಅನ್ನೋ ಒಂದು ಆಸೆ ಆದ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಾ ಹೋಗ್ತಿರ್ತಾವ. ನಾವು ಊಟಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಪ್ರೀತಿ ವಿಶ್ವಾಸಕ್ಕೆ ಫೇಮಸ್ ಅದ. ಅದ್ರ ಸಲುವಾಗಿ ನಮ್ಮ ಉತ್ತರ ಕರ್ನಾಟಕದ ಜನರ ಮ್ಯಾಗ ನಂಬಿಕೆ ಇಟ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಏನು ಕಡಿಮೆ ಅದಾವ್ರಿ ಮಠಗಳು, ದಾಸೋಹ ಯಾವ ಮಠಕ್ಕೆ ಹೋಗ್ತಿರಿ ಹೋಗ್ರಿ, ದಾಸೋಹ ಇದ್ದಿರ್ತದ. ದಾಸೋಹದಾಗ ಊಟ ಮಾಡ್ತೀನಿ, ಅಲ್ಲೇ ಮಲ್ಕೋತೀನಿ. ಇಲ್ಲಿಕ ಬೇರೆ ನನಗೆ ಎಲ್ಲಾದ್ರೂ ಸ್ಥಳ ಸಿಗ್ತೀನಿ ಅಲ್ಲಿ ಮಲ್ಕೋತೀನಿ. ಯಾಕಂತಂದ್ರೆ ನನ್ನ ಹತ್ರ ಟೆಂಟ್ ಅದ, ಸ್ಲೀಪಿಂಗ್ ಬ್ಯಾಗ್ ಅದ, ನನ್ನ ಹತ್ರ ಎಲ್ಲ ರೀತಿಯಿಂದ ಗ್ಯಾಜೆಟ್ಗಳು ಅದಾವ, ತೊಗೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಊರಿಗೂ ಬರ್ತಿರ್ತೀನಿ. ಈ ಒಂದು ಉತ್ತರ ಕರ್ನಾಟಕ ಜರ್ನಿ ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇದೇ ರೀತಿ ಬರುವಂಥ ಹೊಸ ಹೊಸ ವಿಡಿಯೋಸ್ಗಳನ್ನು ಒಟ್ಟ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡಿದ್ರೆ ಅಂತ ತಿಳ್ಕೊರಿ. ಇದಕ್ಕಿಂತ ದೊಡ್ಡ ಸಹಾಯ ಏನೂ ಇಲ್ಲ ಸ್ನೇಹಿತರೆ. ನೀವು ನನಗೆ ಏನಾದರೂ ಸಹಾಯ ಮಾಡ್ಬೇಕಂತ ಮಾಡಿರಂದ್ರೆ ಇದೊಂದು ಬಿಟ್ರೆ ಬೇರೆ ಯಾವುದೇ ರೀತಿಯಿಂದ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಬೇರೆ ಯಾವುದೇ ರೀತಿಯ ಸಹಾಯ ಕೇಳೋದಂದ್ರೆ ಅದು ನನ್ನ ಮನಸ್ಸನ್ನು ಒಪ್ಪಲ್ಲ. ನೋಡಮ್ರಿ, ಸಿಚುವೇಶನ್ ಬತ್ತಂದ್ರೆ ಸಹಾಯ ಮಾಡಕತ್ರಿ. ಅದಕ್ಕಿಂತ ಮೊದಲ ಪೂರ್ತಿ ವಿಡಿಯೋ ನೋಡಿ ನಾನು ಸಹಾಯ ಮಾಡಿದ್ರಿ ಅಂದ್ರೆ ಸಾಕು ನೋಡಿ ಸ್ನೇಹಿತರೆ. 39 ಫೇಸ್ ಐತಿ. ಎಷ್ಟು ಹೇಳ್ರಿ? 39 ಫೇಸ್. ಇದೇ ಟೈಮಿಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ಭರವಸೆ ಕೊಡಲ್ಲ. ಯಾಕಂತಂದ್ರೆ ವಿಡಿಯೋ ಶೂಟ್ನು ನಾನೇ ಮಾಡಬೇಕು, ಎಡಿಟಿಂಗ್ನು ನಾನೇ ಮಾಡಬೇಕು, ಥಂಬ್ನೇಲ್ನು ನಾನೇ ಮಾಡಬೇಕು, ಇನ್ಸ್ಟಾಗ್ರಾಮ್ದಾಗೂ ಅಪ್ಲೋಡ್ ನಾನೇ ಮಾಡಬೇಕು, ಯೂಟ್ಯೂಬ್ದಾಗೂ ಅಪ್ಲೋಡ್ ನಾನೇ ಮಾಡಬೇಕು, ಫೇಸ್ಬುಕ್ದಾಗೂ ನಾನೇ ಅಪ್ಲೋಡ್ ಮಾಡಬೇಕು. ನೀವು ಕೇಳೋರಿಗೆ ನಿಮ್ಗೆ ಇಷ್ಟೊಂದು ಇದು ಆಗತ್ತದ, ನನಗೆ ಮಾಡೋರಿಗೆ ನನಗೆ ಹೆಂಗೆ ಆಗ್ಬಾರ್ದು ಹೇಳ್ರಿ. ಅದ್ರ ಸಲುವಾಗಿ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ತಿರ್ತದ. ಅಂದ್ರೂ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಸ್ಟೋರಿ ಒಳಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಇನ್ಸ್ಟಾಗ್ರಾಮ್ ರೀಲ್ ಒಳಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ದಾಗ ನೋಡಕತ್ತವರು ರೀಲ್ಸನ್ನು ಶೇರ್ ಮಾಡತ್ ಬರಿ, ಏನಾದರೂ ತಪ್ಪಾಗಿತ್ತಂದ್ರೆ ಪರ್ಸ್ನಲಿ ಮೆಸೇಜ್ ಮಾಡಿ ತಿಳಿಸುತ್ತೆ ಬರಿ. ನಾ ಏನೋ ಸಣ್ಣವಿದ್ದೀನಿ, ಏನೋ ಒಂದು ದೊಡ್ಡ ನಿರ್ಧಾರ ತೊಗೊಂಡಿದ್ದೀನಿ, ಅದಕ್ಕೆಲ್ಲ ನಿಮ್ಗೆ ಸಹಾಯ ಬೇಕು ನೋಡಿ ಸ್ನೇಹಿತರೆ. ನಂದು ಸಿಚುವೇಶನ್ ತಕ್ಕಂಗೆ ಪ್ಲ್ಯಾನ್ ಚೇಂಜ್ ಆಗ್ತಿರ್ತದ. ನಾ ಹೇಳಕತ್ತೀನಲ್ಲ, ಸಿಚುವೇಶನ್ ಯಾವಾಗ ಹೆಂಗೆ ಬರ್ತದೆ ಹೇಳಕ್ಕೆ ಬರಲ್ಲ. ಸಿಚುವೇಶನ್ ತಕ್ಕಂಗೆ ಪ್ಲ್ಯಾನ್ ಚೇಂಜ್ ಮಾಡ್ತೀನಿ. ಆದಷ್ಟು ನಾ ಹೇಳಿದಂಗೆ ರೈಡ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ, ಈ ಒಂದು ಜರ್ನಿ ಇಷ್ಟ ಆಗಿತ್ತು ಅಂದ್ರೆ ಹೊಸದಾಗಿ ಯಾರಾದ್ರೂ ನೋಡ್ಕೊತೀರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ. ನಾಳೆಗೆ ಇನ್ನೊಂದು 2-3 ಡೇಸ್ ಒಳಗೆ ಜರ್ನಿ ಮುಖಾಂತರ ಸಿಗ್ತೀನಿ, ಹೊಸ ವಿಚಾರ ಮುಖಾಂತರ ಸಿಗ್ತೀನಿ, ಹೊಸ ಘಟನೆ ಮುಖಾಂತರ ಸಿಗ್ತೀನಿ, ಹೊಸ ವ್ಯಕ್ತಿ ಮುಖಾಂತರ ಸಿಗ್ತೀನಿ. ನಂದು ನರ್ಸಿಂಗ್ ಮುಗಿದದ. ನರ್ಸ್ ಆಗಿ ಟ್ರಾವೆಲ್ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ. ದಾರಿಯಲ್ಲಿ ಏನಾದರೂ ಬೇರೆ ಬೇರೆ ಆಗಿರುವಂಥ ಹೋಟೆಲ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ನನಗೆ ಏನಾದ್ರು ಫುಡ್ಡೇ ಕೊಡ್ಲಿ, ಬೇರೆ ಬೇರೆ ಏನೇ ಕೊಟ್ಟರು ರಿಟರ್ನ್ ಅವರಿಗೆ ನಾನು ವಿಡಿಯೋ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಯಾವ ರೀತಿ ಸಿಚುವೇಶನ್ ಬರ್ತಂತ ಹೇಳಕ್ ಬರಲ್ಲ. ಈ ಒಂದು ರೈಡಿಂಗ್ ಪ್ಲಾನ್ 3 ಮಂತ್ ಅದ. ಹತ್ತತ್ರ 3000 ಕಿಲೋಮೀಟರ್ ಪ್ಲಸ್ ಆಗ್ತದ. ಯಾಕಂತಂದ್ರ ವಿಜಯಪುರದಿಂದ 5 ರಿಂದ 6 ಡಿಸ್ಟಿಕ್ ತಿರುಗಾಡ್ಬೇಕಂತಂದ್ರ ಸಾಮಾನ್ಯವಾದ ಮಾತಲ್ಲ. ನಾ ಯಾರಿಗೆ ಕೇಳ್ತಿಲ್ಲ, ಅವ್ರು ನನಗೆ ಒಳ್ಳೆ ಒಳ್ಳೆ ಮಾಹಿತಿ ಕೊಟ್ಟಿರತ್ತಂದ್ರ ಅಲ್ಲಿ ಚಲೋ ಐತಿ ಹೋಗ್ರಿ ಅಂತಂದ್ರ ಅಲ್ಲಿ ಹೋಗ್ತೀನಿ. ಒಂದ್ಲೆ ನನಗೆ ಯಾರು ಹೇಳಿಕತ್ತಂದ್ರ ಒಂದೇ ನಾನು ಭಾಳ ಡಿಸ್ಟೆನ್ಸ್ ಆಗ್ಲಕತ್ತು, ನಂಗೆ ಟೈಮ್ ಭಾಳ ಡಿಲೇ ಆಗ್ತದ ಅಂದ ಬಳಕ ನಾನು ರೂಟ್ ಚೇಂಜ್ ಮಾಡ್ತೀನಿ ಸ್ನೇಹಿತರೆ. ಅದು ಬಿಟ್ಟರೆ ಮತ್ತೆ ಎಲ್ಲಿ ರೂಟ್ ಚೇಂಜ್ ಮಾಡಲ್ಲ. ಯಾರೂ ತಪ್ಪು ತಿಳ್ಕೊಬೇಡ್ರಿ. ಯಾಕಂತಂದ್ರೆ ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ದಾಗ ಹೇಳಕತ್ತೀನಿ, ಮುಂದೆ ಹೋದ ಬಳಕ ಅವ್ನಿಗೆ ಭಾಳ ಸೊಕ್ ಬಂದು ಬಿಡು, ನಾ ಮೆಸೇಜ್ ರಿಪ್ಲೈ ಮಾಡಲ್ಲ. ನೀವು ಹಾಯ್ ಅಂತ ಮೆಸೇಜ್ ಮಾಡಿರ್ತೀರಾ, ನಾ ಎಷ್ಟು ಜನಕ್ಕಂತ ರಿಪ್ಲೈ ಮಾಡ್ಬೇಕು ಹೇಳು? ಹಲೋ ಹಲೋ ಅಂತಂತೀರಿ. ಎಡಿಟಿಂಗ ನಾನೇ ಮಾಡಬೇಕು, ಶೂಟ ನಾನೇ ಮಾಡಬೇಕು, ಅಪ್ಲೋಡ ನಾನೇ ಮಾಡಬೇಕು, ಥಂಬ್ನೇಲ್ನು ನಾನೇ ಮಾಡಬೇಕು, ಎಲ್ಲ ಕೆಲಸ ನಾ ಒಬ್ಬನೇ ಮಾಡಬೇಕು. ನೀವು ಏನಾದರೂ ನನಗೆ ಮೆಸೇಜ್ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಡ್ರಿ. ಏನೇನೆಲ್ಲ ಆಗ್ತದ, ನಾ ಏನು ಸೂಪರ್ ಬೈಕ್ ತೊಗೊಂಡು ಹೋಗತ್ತಿಲ್ಲ. ಹಳ್ಳಿ ಒಳಗೆ ಎಲ್ಲರೂ ಸರ್ವೈವ್ ಮಾಡುವಂಥ ಒಂದು ಸಣ್ಣ ಬೈಕ್ ತೊಗೊಂಡು ಹೋಗತ್ತೀನಿ. ಯಾವ್ದಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೇನೋ ಸ್ನೇಹಿತರೆ ಹೊಸದಾಗಿ ನೋಡಕತ್ತಾರೆ, ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ.